ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ, ವಾರ್ಷಿಕ ಪ್ರಶಸ್ತಿ ಪ್ರದಾನ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಶೀಘ್ರ ಕ್ರಮ. ಎನ್ಎಸ್ ಬೋಸರಾಜು. ಪತ್ರಕರ್ತರು ವೃತ್ತಿ ಪಾವಿತ್ರ್ಯತೆಯೊಂದಿಗೆ ಸತ್ಯದ ಸುದ್ದಿಗೆ ಒತ್ತು ನೀಡಿ. ಹರಿಪ್ರಸಾದ್. ಪತ್ರಕರ್ತ ನರಸಿಂಗರಾವ್ ಸರ್ಕಿಲ್, ನಾಗತಿಹಳ್ಳಿ ನಾಗರಾಜ ಸೇರಿ ಹಲವರಿಗೆ ಪ್ರಶಸ್ತಿ ಪ್ರದಾನ. ವಿಜಯ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ, ರಕ್ತದಾನ ಮೂಲಕ ಜೀವ ಉಳಿಸಿ ಡಾ. ಶ್ರೀಧರ ರೆಡ್ಡಿ. ಎಲೆಬಿಚ್ಚಾಲಿ ರಾಯರ ಬೃಂದಾವನ ಜಲಾವೃತ, ತುಂಬಿ ಹರಿಯುತ್ತಿರುವ ತುಂಗಭದ್ರೆ. ವಾರ್ತೆಗಳ ವಿವರ. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ನೀಡುವುದು ಸೇರಿದಂತೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪತ್ರಕರ್ತರ ಬೇಡಿಕೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುವುದಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು ಹೇಳಿದರು. ಅವರಿಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಗರದ ಡಾ. ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕೆಗಳು ಸ್ಫೂರ್ತಿಯಿಂದಲೇ ರಾಜಕೀಯಕ್ಕೆ ಪ್ರವೇಶಿಸಿತ್ತು. 16 ವರ್ಷಗಳ ರಾಜಕೀಯದಲ್ಲಿ ಜೀವನದಲ್ಲಿ ಪತ್ರಿಕೆಗಳು ಪತ್ರಕರ್ತರ ಸಮಸ್ಯೆಗಳು ಕುರಿತು ಚರ್ಚಿಸಲಾಗಿದೆ. ಸರ್ಕಾರ ಮತ್ತು ವ್ಯವಸ್ಥೆ ಕುರಿತು ಜನರಲ್ಲಿ ನಂಬಿಕೆ ಮೂಡಿಸುವ ಕೆಲಸ ಪತ್ರಕರ್ತರಿಂದ ನಡೆಯಬೇಕಿದೆ. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗಲೇ ಪತ್ರಕರ್ತರ ಮಾಸಾಶನವನ್ನು ಇಚ್ಛಿಸಲಾಗಿದೆ. ಪತ್ರಕರ್ತರ ರಕ್ಷಣೆ ಹಾಗೂ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ನೀಡುವ ಕುರಿತು ನಿಯಮಾವಳಿ ರೂಪಿಸಲಾಗುತ್ತಿದೆ. ನಗರ ಶಾಸಕರು ನಗರಸಭೆ ಮತ್ತು ಆರ್ಡಿಎ ಪತ್ರಕರ್ತರಿಗೆ ನಿವೇಶನ ಒದಗಿಸಲು ಮುಂದಾದಲ್ಲಿ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇಂದು ಸಂಘ ಎಲ್ಲ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬರುತ್ತಿದೆ. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಂಘ, ಅದರ ಜೊತೆಗೆ ಅತ್ಯಂತ ಹಳೆಯ ಸಂಘ ಎನ್ನುವ ಖ್ಯಾತಿ ಈ ಸಂಘಕ್ಕಿದೆ. ಇದನ್ನು ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ತರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಸಹಯೋಗ ಬಹಳ ಮುಖ್ಯ ಅನ್ನೋದು ನಮ್ಮೆಲ್ಲರ ಆಶಯ. ಈ 1936ರಲ್ಲಿ ಏನು ಈ ಪತ್ರಿಕಾ ಸ್ಥಾಪನೆ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ಕಾರಣವಾಗಿರ್ತಕ್ಕಂಥ ಗೌರವಗಳಿಗೆ ಸ್ಮರಿಸಿಕೊಂಡು ಅವರಿಗೆ ನಮನಗಳು ಸಲ್ಲಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ನಮ್ಮ ದೇಶ ಪತ್ರಿಕಾ ರಂಗಕ್ಕೆ ಅತ್ಯಂತ ಮುಖ್ಯ ಪಾತ್ರ ವಹಿಸಿದೆ. ಆ ಪತ್ರಿಕಾ ರಂಗದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ರಿಪೋರ್ಟರ್ಸ್ ಯಾವ ರೀತಿಯಾಗಿ ಆ ಪತ್ರಿಕೆಗಳಿಗೆ ಮಾಹಿತಿ ಕೊಡ್ತಕ್ಕಂಥ ರಿಪೋರ್ಟ್ಸ್ ಇರ್ತಾರೋ ಆ ದಿಶೆಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಆ ವಿಶ್ವದಲ್ಲಿ ದೇಶದ ಆಗುಗಳ ಬಗ್ಗೆ, ಜನರ ಕಷ್ಟ ಸುಖಗಳ ಬಗ್ಗೆ ಸರ್ಕಾರಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಎಲ್ಲವೂ ಈ ರಿಪೋರ್ಟ್ಸ್ ಆಧಾರದ ಮೇಲೆ ಇರ್ತದೆ. ಪ್ರತಿನಿತ್ಯ ಬೆಳಗ್ಗೆ ಬಂದ ಕೂಡ ನಾವೆಲ್ಲ ಪ್ರಶ್ನೆ ಮಾಡೋದು ನೋಡ್ತಕ್ಕಂಥದ್ದೇ ಪತ್ರಿಕೆಗಳು ಏನು ಬಂದಿದೆ, ನಮ್ಮ ಪ್ರದೇಶದ ಬಗ್ಗೆ ಏನು ಬಂದಿದೆ, ನಮ್ಮ ಬಗ್ಗೆ ಏನು ಬಂದಿದೆ, ಸರ್ಕಾರ ಬಗ್ಗೆ ಏನು ಬಂದಿದೆ, ವಿರೋಧ ಪಕ್ಷದ ಬಗ್ಗೆ ಏನು ಬಂದಿದೆ ನೋಡ್ಕೊಳ್ತಕ್ಕಂಥದ್ದೇ ಪತ್ರಿಕೆಗಳು. ಆಮೇಲೆ ಈ ಪತ್ರಿಕೆ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಬಂದು ನಮಗೆಲ್ಲ ಗೊತ್ತಿದೆ. ಸಹಜವಾಗಿ ಬಹಳ ಅನುಭವವಾಗಿ ರಾಜ್ಯಕ್ಕೆ ದೇಶಕ್ಕೆ ಸಾಕಷ್ಟು
ಸಂಘದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಪತ್ರಕರ್ತರು ಸಮಸ್ಯೆಗಳನ್ನು ಎತ್ತಿ ತೋರಿಸಿದರೆ ನಿವಾರಿಸುವ ಕೆಲಸ ಪ್ರಾಮಾಣಿಕ, ನಿಷ್ಪಕ್ಷಪಾತವಾಗಿ ಮಾಡುವುದಾಗಿ ಭರವಸೆ ನೀಡಿದರು. ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡುವ ಕುರಿತಂತೆ ಸಚಿವರೊಂದಿಗೆ ಸಭೆ ನಡೆಸಿದ್ದು, ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊರಡಿಸಲು ಕ್ರಮ ವಹಿಸುವುದಾಗಿ ಹೇಳಿದರು. ಉಳಿದಂತೆ ಇರುವ ಬೇಡಿಕೆಗಳನ್ನು ಸಹ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡುವ ಅನೇಕ ಪತ್ರಿಕೆಗಳಿವೆ. ಆದರೆ ಇತ್ತೀಚೆಗೆ ಜಾಹೀರಾತಿನ ಬೆನ್ನು ಬೀಳುತ್ತಿರುವುದು ಹೆಚ್ಚಳವಾಗುತ್ತಿದೆ. ಕಾರ್ಪೊರೇಟ್ ಸಂಸ್ಥೆಗಳಾಗಿ ರೂಪುಗೊಳ್ಳುತ್ತಿರುವುದು ಆಘಾತಕಾರಿಯಾಗಿದೆ. ಪತ್ರಕರ್ತರಿಗೆ ಸ್ವಾತಂತ್ರ್ಯ ಇಲ್ಲದೆ ಹೋಗುತ್ತಿರುವುದು ಸಹ ಆಘಾತಕಾರಿಯಾಗಿದೆ. ಸಮಾಜ ಜಾಗೃತಿ ಮೂಡಿಸಬೇಕಿದೆ ಎಂದರು. ಸಮಾಜದಲ್ಲಿ ಆಗಬೇಕಾದಂಥ ಬದಲಾವಣೆಗಳನ್ನು ಕೂಡ ನಾವು ಗಮನಿಸಿದರೆ ಪತ್ರಿಕೋದ್ಯಮದಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆ ಆಗಿದೆ ಅಂತ ನನ್ನ ಭಾವನೆ. ಏನಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಪತ್ರಿಕೆಗಳು ಅವಾಗಿನ ಕಾಲದಲ್ಲಿ ತಂತ್ರಜ್ಞಾನ ಅಷ್ಟು ಮುಂದುವರೆದಿಲ್ಲ ಮತ್ತು ನಮ್ಮ ಹತ್ರ ಅಷ್ಟು ವ್ಯವಸ್ಥೆ ಕೂಡ ಇರಲಿಲ್ಲ. ಆದರೂ ಕೂಡ ಬಹಳ ಕಷ್ಟಪಟ್ಟು ಇವತ್ತು ಪ್ರಿಂಟ್ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಮತ್ತು ಸ್ವಾತಂತ್ರ್ಯದ ನಂತರವೂ ಕೂಡ ಹಲವಾರು ವರ್ಷಗಳ ಕಾಲ ಪತ್ರಿಕೆಗಳು ಬಹಳ ಪಾತ್ರವನ್ನು ವಹಿಸಿ ಸರ್ಕಾರದ ವೇದಿಕೆ ಮೇಲೆ ಶಾಸಕರುಗಳಾದ ಅಂಬರಗೌಡ ಬದರ್ಲಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ತುರ್ವಿಹಾಳ, ಹಂಪಯ್ಯ ನಾಯ್ಕ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್, ಎಸ್ಪಿ ಪುಟ್ಟಮಾದಯ್ಯ, ವಾರ್ತಾಧಿಕಾರಿ ನದಾಫ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ, ರಾಜ್ಯ ಸಮಿತಿ ಉಪಾಧ್ಯಕ್ಷ ಭವಾನಿ ಸಿಂಗ್, ಜಿಲ್ಲಾ ಕಾರ್ಯದರ್ಶಿ ಎಂ ಪಾಷಹಟ್ಟಿ ಸೇರಿದಂತೆ ಪ್ರಶಸ್ತಿ ಪುರಸ್ಕೃತರು ಇದ್ದರು. ಸತ್ಯ ಸುದ್ದಿ ವೇಗವಾಗಿ ಹರಡಿ ಸತ್ಯದ ಸುದ್ದಿಗಳು ಮರೆಯಾಗುತ್ತಿರುವುದು ಕಳವಳಕಾರಿ ಬೆಳವಣಿಗೆ ಎಂದು ನ್ಯೂಸ್ 18 ಪ್ರಧಾನ ಸಂಪಾದಕ ಹರಿಪ್ರಸಾದ್ ಕಳವಳ ವ್ಯಕ್ತಪಡಿಸಿದರು. ಅವರಿಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿದರು. ಸಂವಿಧಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅವಕಾಶವಿದೆ ಹೊರತು ವಿಶೇಷವಾಗಿ ಏನಿಲ್ಲ. ಯಾವುದೇ ಹಿತಾಸಕ್ತಿ ಬಲಿಯಾಗದೆ ಜನಪರವಾದ ಧ್ವನಿಯನ್ನು ವ್ಯಕ್ತಪಡಿಸುವ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸುವ ಅಧಿಕಾರ ಪತ್ರಕರ್ತರಿಗೆ ಇದೆ. ಬೆಂಗಳೂರಿನಂತಹ ನಗರಗಳಲ್ಲಿರುವ ಪತ್ರಕರ್ತರಿಗೂ ಗ್ರಾಮೀಣ ಪತ್ರಕರ್ತರ ಸೇವೆಗೂ ವ್ಯತ್ಯಾಸವಿದೆ. ಯಾವುದೇ ಸೌಲಭ್ಯ ಸೌಕರ್ಯ ಇಲ್ಲದೆ ಇದ್ದರೂ ಗ್ರಾಮೀಣ ಪತ್ರಕರ್ತರು ಸೇವೆ ಸಲ್ಲಿಸಿದ್ದು, ಆಳುವ ಸರ್ಕಾರಗಳು ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಅವಶ್ಯಕತೆ ಇದೆ. ನಿಜವಾದ ಪತ್ರಕರ್ತರು ಯಾರು ಎಂಬುದನ್ನು ದೃಢಪಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಜನರ ತೆರಿಗೆ ಹಣವನ್ನು ದುರ್ಬಳಕೆಯಾಗದಂತೆ ತಡೆಯುವ ಕೆಲಸ ಪತ್ರಕರ್ತರ ಮಾಡುತ್ತಾ ಬಂದಿದ್ದಾರೆ. ಸುದೀರ್ಘ ಇತಿಹಾಸ ಹೊಂದಿರುವ ರಾಜ್ಯ ಪತ್ರಿಕಾ ಮಾಧ್ಯಮ ಅನೇಕ ಬದಲಾವಣೆಗಳನ್ನು ಕಾಣುತ್ತಿದೆ. ಆದರೆ ಪತ್ರಕರ್ತರ ಸ್ವಾಭಿಮಾನ, ವೃತ್ತಿಬದ್ಧತೆಯನ್ನು ಉಳಿಸಿಕೊಂಡು ಪತ್ರಿಕಾ ಧರ್ಮ ಉಳಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಸಮಾಚಾರ ಅಂತೇಳಿ ಬಳ್ಳಾರಿಯಿಂದ ಹೆಚ್ಚು ಇಲ್ಲಿಂದ ಪ್ರಿಂಟ್ ಆಗೋದಕ್ಕೆ ಬಳ್ಳಾರಿಯ 3 ವರ್ಷಗಳ ಕಾಲ ಅಂದರೆ ಕನ್ನಡದ ಪತ್ರಿಕೆಗಳ ಒಂದು ಮುಂದಿನ ಭಾಗ ಅಷ್ಟೇ. ಅದಕ್ಕಾಗಿಯೇ ಭಾರತದ ನಾನಾ ಕಡೆಗಳಲ್ಲಿ ಪತ್ರಿಕೆಗಳ ಆರಂಭ ಮುಂದೆ ಬೇರೆ ಬೇರೆ ನಾನಾ ರೂಪಗಳ ಮಾಡ್ಕೊಂಡಿದ್ದೇವೆ. ಇವತ್ತು ಕೂಡ ಸುಳ್ಳು
ಏನು ಉಲ್ಲೇಖವನ್ನ ಮೊದಲ ಪುಸ್ತಕ ಮಾಡುತ್ತಲ್ಲ ಅದೇ ಸುದ್ದಿಗಳ ಭರಾಟೆಯ ನಡುವಿನೇ ಇವತ್ತು ಪತ್ರಕರ್ತ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ಕಾಲಘಟ್ಟ. ನಾನು ಅನೇಕ ಸಲ ನಾವು ಹೇಳ್ತೀವಿ ನಮ್ಮ ಸಮಾಜ ಬದಲಾಗಿದೆ ಅಂತ ಹೇಳ್ತೀವಿ. ಅದನ್ನ ಕಾಲದ ಕಾಲಕ್ಕೆ ವ್ಯವಸ್ಥೆಗಳು ಕೂಡ ಬದಲಾಗಿದೆ. ಕಾಲದ ಕಾಲಕ್ಕೆ ಎಲ್ಲವೂ ಕೂಡ ಸವಾಲುಗಳು ಬದಲಾಗಬೇಕು ಒಂದು ಸ್ವರೂಪಗಳಿರ್ತವೆ. ಹಾಗಾದ್ರೆ ನಿರಾಶಾವಾದದಿಂದ ನೋಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಅನ್ನುವಂತಹ ಬಹಳ ಮುಖ್ಯವಾದಂತಹ ಧ್ವನಿ ಇಲ್ಲದ ಪತ್ರಕರ್ತರ ಧ್ವನಿಯಾಗಬೇಕಾದ ಅವಶ್ಯಕತೆ ಇದೆ. ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಾಗ ಅನೇಕ ಸಮಸ್ಯೆ ಸವಾಲುಗಳು ಎದುರಿಸಬೇಕಾಗಿದೆ. ಬದಲಾದ ಪರಿಸ್ಥಿತಿಯಲ್ಲಿ ಅನೇಕ ಸವಾಲು ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬದಲಾವಣೆಯೊಂದಿಗೆ ಹೆಜ್ಜೆಯಾಗಿ ಪತ್ರಿಕಾ ಧರ್ಮ ಪಾವಿತ್ರ್ಯತೆ ಉಳಿಸಬೇಕಿದೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಾರ್ಷಿಕ ಪ್ರಶಸ್ತಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಪ್ರದಾನ ಮಾಡಿದರು. ಎನ್.ಕೆ. ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ ಪ್ರಾಯೋಜಿತ ಜೀವಮಾನ ಸಾಧನೆ ಪ್ರಶಸ್ತಿಗೆ ಈಶಾನ್ಯ ಟೈಮ್ಸ್ ಪತ್ರಿಕೆ ಸಂಪಾದಕ ನಾಗತಿಹಳ್ಳಿ ನಾಗರಾಜ ಹಾಗೂ ಶಿವಶಂಕರಗೌಡ ಎದ್ದಲದಿನ್ನಿ ಸ್ಮರಣಾರ್ಥ ವಿಶೇಷ ಪ್ರಶಸ್ತಿಗೆ ದೇವದುರ್ಗ ಕನ್ನಡ ಪತ್ರ ವರದಿಗಾರ ನರಸಿಂಗರಾವ್ ಸರ್ಕಿಲ್ ಇವರಿಗೆ ಪ್ರದಾನ ಮಾಡಲಾಯಿತು. ಸುದ್ದಿಮೂಲ ಪ್ರಾಯೋಜಿತ ಪ್ರಕಾಶದಿನ್ನಿ ಸ್ಮಾರಕ ವಾರ್ಷಿಕ ಪ್ರಶಸ್ತಿಗೆ ಪ್ರಜಾಪ್ರಸಿದ್ಧ ಪತ್ರಿಕೆ ಉಪಸಂಪಾದಕ ರಘುನಾಥ ರೆಡ್ಡಿ ಮನ್ಸ್ಲಾಪುರು, ಸುದ್ದಿಮೂಲ ಪ್ರಾಯೋಜಿತ ಗ್ರಾಮೀಣ ವರದಿಗಾರಿಕೆ ಪ್ರಶಸ್ತಿಗೆ ರಾಯಚೂರು ಧ್ವನಿ ಪತ್ರಿಕೆ ಸಂಪಾದಕ ಲಕ್ಷ್ಮಣ್ ಕಪ್ಗಲ್, ನರಸಿಂಹಾಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿಗೆ ಮಸ್ಕಿ ಉದಯವಾಣಿ ವರದಿಗಾರ ವಿಠಲ್ ಕೇಳುತ್, ಪ್ರಹ್ಲಾದಾಚಾರ್ಯ ಜೋಶಿ ಸ್ಮರಣಾರ್ಥ ಪ್ರಶಸ್ತಿಗೆ ಕವಿತಾಳ ಸಂಜೆವಾಣಿ ವರದಿಗಾರ ರಾಮಣ್ಣ ಕವಿತಾಳ, ಪ್ರಹ್ಲಾದಾಚಾರ್ಯ ಜೋಶಿ ಪ್ರಾಯೋಜಿತ ಮತ್ತೊಂದು ಪ್ರಶಸ್ತಿಗೆ ಲಿಂಗಸೂರು ಹೈದರಾಬಾದ್ ಕರ್ನಾಟಕ ಪತ್ರಿಕೆ ವರದಿಗಾರ ರಾಘವೇಂದ್ರ ಭಜಂತ್ರಿ, ಮಹದೇವಮ್ಮ ಬಸವರಾಜ ಸ್ವಾಮಿ ಸ್ಮರಣಾರ್ಥ ಪ್ರಶಸ್ತಿಗೆ ಸಿರವಾರ ಸಂಜೆವಾಣಿ ಪತ್ರಿಕೆ ವರದಿಗಾರ ಹನುಮೇಶ್, ನಂದಿಕೋಲಮಠ ಪ್ರಾಯೋಜಿತ ಸ್ಪಂದನ ಪ್ರಶಸ್ತಿಗೆ ಅರಕೆರೆ ವಿಜಯವಾಣಿ ವರದಿಗಾರ ಮಹಂತೇಶ ಹಿರೇಮಠ, ಸಿರವಾರ ಸಿದ್ದಪ್ಪ ಹಳ್ಳೂರು ಸ್ಮರಣಾರ್ಥ ಪ್ರಶಸ್ತಿಗೆ ಪವರ್ ಟಿವಿ ಕ್ಯಾಮೆರಾಮನ್ ಅಬ್ದುಲ್ ಖಾದರ್, ಈಶ್ವರಮ್ಮ ನರಸಪ್ಪ ಜಲ್ದಾರ್ ಪ್ರಾಯೋಜಿತ ಪ್ರಶಸ್ತಿಗೆ ಸಿಂಧನೂರು ಸಾಕ್ಷಿ ಪತ್ರಿಕೆ ವಾರ್ತೆಗಾರ ನಾಗರತ್ನಮ್ಮ ಶರಣೇಗೌಡ, ಮುಂದಕ್ಕೆ ಹೋಗ್ಬೇಡ ಸರ್, ಒಂದು ನಿಮಿಷ ಸರ್, ಗುರುನಾಥ್ ಸರ್, ಒಂದು ನಿಮಿಷ ಸರ್, ಸರ್ ಸರ್ ಇಲ್ಲಿ ನೋಡಿ ಸರ್. ರಜನಿ ಸತ್ಯವತಿ ಜೇಮಾ ಸಿಂಗ್ ಸ್ಮರಣಾರ್ಥ ಜಾಹೀರಾತು ಪ್ರತಿನಿಧಿಗೆ ನೀಡುವ ಪ್ರಶಸ್ತಿಗೆ ವಿಜಯವಾಣಿ ಪತ್ರಿಕೆ ಜಾಹೀರಾತು ಪ್ರತಿನಿಧಿ ಮುತ್ತಣ್ಣ ಕಬ್ಬಿಣದ ನೀಡಲಾಯಿತು. ಅಲ್ಲದೆ ಪತ್ರಿಕಾ ವಿತರಕರಾದ ದತ್ತಾತ್ರೇಯ ಅಸ್ಕಿಹಳ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯ ವಿಜೇತ ತಂಡಕ್ಕೆ 5,000 ರೂಪಾಯಿ ನಗದು ಹಾಗೂ ಟ್ರೋಫಿ ಸಹ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು, ಶಾಸಕರುಗಳಾದ ಹಂಪನಗೌಡ ಬಾದರ್ಲಿ, ಹಂಪಯ್ಯ ನಾಯ್ಕ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ತುರುವಿಹಾಳ, ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್,
ಎಸ್ಪಿ ಪುಟ್ಟಮಾದಯ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಗುರುನಾಥ, ಕಾರ್ಯದರ್ಶಿ ಎಂ ಪಾಷಾ, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಸೇರಿ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, ಆರ್ಟಿಒ ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. ತುಂಗಭದ್ರಾ ಜಲಾಶಯದಿಂದ ನದಿಗೆ ಭಾರಿ ಪ್ರಮಾಣದ ನೀರು ಹರಿಸಿರುವುದರಿಂದ ನದಿ ತೀರದ ಎಲೆಬಿಚಾಲೆ ಗ್ರಾಮದಲ್ಲಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನವು ಜಲಾವೃತವಾಗಿದೆ. ತಾಲೂಕಿನ ಎಲೆಬಿಚಾಲೆ ಗ್ರಾಮವು ತುಂಗಭದ್ರಾ ನದಿ ತೀರದಲ್ಲಿದ್ದು, ಗುರು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಮತ್ತು ರಾಯರ ಜಪದ ಕಟ್ಟೆ ಮುಳುಗಡೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದ್ದು, ರಾಯರ ಏಕಶಿಲಾ ಬೃಂದಾವನವು ಸಂಪೂರ್ಣ ಮುಳುಗಡೆಯಾಗಿದೆ. ಏಕಶಿಲಾ ಬೃಂದಾವನ ದರ್ಶನ ಭಕ್ತರಿಗೆ ನಿರ್ಬಂಧಿಸಲಾಗಿದೆ. ಅರ್ಚಕರು ರಾಯರ ಬೃಂದಾವನಕ್ಕೆ ನೀರಿನಲ್ಲೇ ಪೂಜೆ, ಅಭಿಷೇಕ ಮಾಡಿದ್ದಾರೆ. ಅಧಿಕ ಪ್ರಮಾಣದ ಜಲಾಶಯಕ್ಕೆ ಹರಿಬಿಟ್ಟಿರುವಂತಹ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಇಲ್ಲಿ ಸ್ವಲ್ಪ ಮಟ್ಟದ ನೀರು ಒಳಗ ಇವ್ರು ನಿಂತಿದ್ದು ಇಲ್ಲಿ ಕೆಳಗಾದ ಒಳಗ ಆಳ ಅದ. ಈಗ ವಿಷಲ್ ಬರ್ತಾವ. ಎಲೆಬಿಚಾಲೆಯ ಬಿಚ್ಚಾಲಮ್ಮ ದೇವಾಲಯ ಸುತ್ತಲೂ ನೀರು ಆವರಿಸಿದೆ. ಇಲ್ಲಿನ ಉಗ್ರ ನರಸಿಂಹ ದೇವಾಲಯ, ನಾಗದೇವತೆ ಕಟ್ಟೆ, ಶಿವಲಿಂಗ ಜಲಾವೃತವಾಗಿದ್ದು ಮುಳುಗಡೆ ಹಂತದಲ್ಲಿದೆ. ಎಲ್ಲ ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ರಕ್ತದಾನದ ಅಗತ್ಯತೆಯ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ಪ್ರೇರಣೆಯಾಗಲಿ ಎಂದು ಬಾಲಂಪು ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಶ್ರೀಧರ ರೆಡ್ಡಿ ಅವರು ಹೇಳಿದರು. ಸಿಟಿ 11 ಕ್ಲಬ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು, ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ಹಾಗೂ ಎಸ್ಎಬಿ ಕಾನೂನು ಮಹಾವಿದ್ಯಾಲಯ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ವಿಜಯ ರೆಡ್ಡಿ ಅವರ ತೃತೀಯ ವರ್ಷದ ಪುಣ್ಯತಿಥಿಯ ಸ್ಮರಣಾರ್ಥ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದ. ಶಿಬಿರ ಉದ್ಘಾಟಿಸಿ ಮಾತನಾಡಿದರು. 10 ಬಾರಿ ರಕ್ತದಾನ ಮಾಡಿ ಜೀವದಾನ ನೀಡುವ ರಕ್ತದಾನಿಗಳಿಗೆ ತಮ್ಮ ಆಸ್ಪತ್ರೆಯ ಶುಲ್ಕದಲ್ಲಿ ಪ್ರತಿಶತ 15ರಷ್ಟು ರಿಯಾಯಿತಿಯನ್ನು ನೀಡುವುದಾಗಿ ಘೋಷಿಸಿದರು. ವಿಶೇಷ ಆಹ್ವಾನಿತರಾದ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ವಕೀಲ ಮಾತನಾಡಿ, ರಕ್ತದಾನದ ಆಧಾರದ ಮೇಲೆ ಸುರಕ್ಷಿತ ರಕ್ತ ಪೂರೈಕೆಯ ಪ್ರವೇಶವು ಎಲ್ಲ ರೋಗಿಗಳಿಗೆ ಅತ್ಯಗತ್ಯವಾಗಿರುತ್ತದೆ. ಇದರಲ್ಲಿ ಅನೇಕ ರೋಗಿಗಳಿಗೆ ಜೀವಿತಾವಧಿಯ ಮತ್ತು ನಿಯಮಿತ ವರ್ಗಾವಣೆಯ ಅಗತ್ಯವಾಗಿರುತ್ತದೆ. ರಕ್ತದಾನ ಶಿಬಿರದಲ್ಲಿ ಪ್ರತಿಯೊಬ್ಬರೂ ಉತ್ಸಾಹಭರಿತರಾಗಿ ಇನ್ನೊಂದು ಜೀವವನ್ನು ಉಳಿಸುವಲ್ಲಿ ಸಹಾಯ ಹಸ್ತ ನೀಡಿ ರಕ್ತದಾನಿಗಳಾಗಬೇಕು ಎಂದು ಹೇಳಿದರು. ಎಸ್ಸಿಎಬಿ ಕಾನೂನು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀಕಾಂತ ವಕೀಲ ಮಾತನಾಡಿ, ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದಾಗ ಇನ್ನೊಂದು ಜೀವವನ್ನು ಉಳಿಸುವುದಲ್ಲದೆ ತಮ್ಮ ಹೃದಯಾಘಾತವನ್ನು ತಡೆದು ತಮ್ಮ ಆರೋಗ್ಯವನ್ನು ಕೂಡ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಹುದು ಎಂದು ಹೇಳಿದರು. ಸರ್ ಯಾರು
ಅಂತೇಳಿ ದವಾಖಾನೆ ತಂದೆಯವರ ಹುಟ್ಟುಹಬ್ಬದ ದಿನ ಮಗನಿಂದ ರಕ್ತದಾನ ಶಿಬಿರ. ಬ್ಲಡ್ ಬ್ಯಾಂಕ್ ಇಲ್ಲ, ನಾನು ಹೆಚ್ಚಿನ ಸರ್ವಿಸ್ ಮಾಡೋಕ್ಕಾಗಲ್ಲ, ಸಣ್ಣದಷ್ಟೇ ಮಾಡೋಕ್ಕಾಗತ್ತೆ. ಒಂದು ಬ್ಲಡ್ ಬ್ಯಾಂಕ್ ಇಷ್ಟು ಮೇಡ್ ದ ಡಿಫರೆನ್ಸ್ ಟು ಕಮ್ ಟು ರಾಯಚೂರು ಟು ಮಿ. ಅಂದರೆ ಬ್ಲಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಒಂದು ಪೇಷಂಟ್ ಉಳಿಸ್ಲಿಕ್ಕೆ ಅನ್ನೋದು ಭಾಳ ನಮಗೆ ಅರ್ಥ ಆಗಬೇಕಿದು. ಅದ್ರ ಜೊತೆ ಒಂದು ಈ ಸಹಾಯ ಅಂತ ಬಂದಾಗ ಈ ಬ್ಲಡ್ ಡೊನೇಷನ್ ಒಂದು ಸಹಾಯನೇ, ಊಟದೊಂದು ಸಹಾಯನೇ, ವಿದ್ಯಾದಾನ ಒಂದು ಸಹಾಯನೇ. ಬಟ್ ಇಲ್ಲಿ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಅವರು ಮಾವನವ್ರು, ನಾಗಪ್ಪನವರು. ನಮ್ಮ ತಂದೆ ರೈತರು, ಇಲ್ಲಿ ರಾಯಚೂರಿಗೆ ಬಂದು ಹೋಗ್ತಾ ಇದ್ರು. ಯಾವುದೋ ಒಂದು ಕಾಲಕ್ಕೆ ಅವ್ರು ಅಡ್ವೊಕೇಟ್ ಆಗಿದ್ದಕ್ಕೆ ಒಂದು ಸಹಾಯ ತೊಗೊತಾ ಇದ್ರು, ಸರ್ವಿಸಸ್ ತೊಗೊತಾ ಇದ್ರು. ಆ ಟೈಮಲ್ಲಿ ಅವ್ರು ನನಗೆ ಹೇಳಿ, ನಮ್ಮಪ್ಪರಿಗೆ ಹೇಳಿದರು, ನಿಮ್ಮ ಮಗ ಈಗ PUC ಆಗಿದೆ, ಈಗ ಪೇಪರಲ್ಲಿ ಬಂದಿದೆ ನೋಡಿ, ಅಪ್ಲೈ ಮಾಡಿ ಅಂತ ಹೇಳಿದೆ. ಆ ಒಂದು ಮಾತಿನ ಸಹಾಯದಿಂದ ಇವತ್ತು ನಾನು ಡಾಕ್ಟರ್ ಆಗಿದ್ದೀನಿ. ಯಾಕಂದ್ರೆ ಪೇಪರ್ ನೋಡೋ ಹವ್ಯಾಸ ನಮಗಿಲ್ಲ, ಎಲ್ಲೆಲ್ಲೋ ಇರ್ತಾ ಇದ್ವಿ, ನಮ್ಮ ತಂದೆಯವರು ಎಲ್ಲ ಹಳ್ಳಿಯಲ್ಲಿ ಪೇಪರು ಬರಲ್ಲ. ಆ ಒಂದು ಮಾತಿನ ಸಹಾಯ, ಒಂದು ಸಹಾಯ ಅನ್ನೋದು ನೀವು ಈಗ ಕೊಡ್ತಾ ಇರೋ ಒಂದು ಬ್ಲಡ್ಡು ಮೇಡಮ್ ಹೇಳಿದಂಗೆ ಒಂದು ಅಮೃತಾನೆ. ಅಂದರೆ ಒಂದು ಆ ವ್ಯಕ್ತಿಗೆ ಒಂದೇ ಜೀವ ಉಳಿಸ್ತಾ ಇಲ್ಲ, ಹೋಲ್ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿರ್ತಾರೆ ಅವರು. ಇನ್ನೊಂದು ಇಂಥ ಗಣ್ಯ ವ್ಯಕ್ತಿಗಳಿಗೆ ಏನಾರು ತೊಂದರೆ ಆದಾಗ ಹೋಲ್ ಸೊಸೈಟಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಒಂದು ಸೊಸೈಟಿ, ಒಂದು ಫ್ಯಾಮಿಲಿ, ಎಷ್ಟೆಲ್ಲ ಒಂದು ಪರ್ಸನ್ ಮೇಲೆ ಡಿಪೆಂಡ್ ಇರುತ್ತೆ. ಅವ್ರ ಜೀವ ಉಳಿಸಿ ನೀವು ಎಷ್ಟೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಈ ಬೇರೆ ಬೇರೆ ಒಂದು ಸೆಲೆಬ್ರೇಷನ್ಸ್ ಮಾಡೋದಕ್ಕಿಂತ ಜಾಸ್ತಿ ನಾವು ಒತ್ತು ಕೊಟ್ಟು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ಗೆ ಜಾಸ್ತಿ ಒತ್ತು ಕೊಟ್ಟು ಅದನ್ನು ನಾವು ಒಂದು ಸೆಲೆಬ್ರೇಷನ್ ಆಗಿ ಮಾಡೋದು ಒಳ್ಳೆಯದಂತ ನನಗೆ ಅನಿಸುತ್ತೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯು ಹಲವಾರು ಸಂಘ ಸಂಸ್ಥೆಗಳಿಗೆ ನೆರವು ನೀಡುವ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ತನ್ನದೇ ಆದ ಹಿರಿಮೆಯನ್ನು ಗಳಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಬಡವರಿಗೆ ನಮ್ಮ ಸಂಸ್ಥೆಯಿಂದ ಸಹಾಯವನ್ನು ಸಹ ಮಾಡಲಾಗುತ್ತಿದೆ ಎಂದರು. ಸಿಟಿ 11 ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಶರಣರೆಡ್ಡಿ ಪಾಟೀಲ್ ಮಾತನಾಡಿ, ಕ್ಲಬ್ ವತಿಯಿಂದ ಹಲವಾರು ಪ್ರೇರಣಾದಾಯಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅತ್ಯುತ್ತಮವಾದ ಮಾರ್ಗದರ್ಶನದೊಂದಿಗೆ ಕ್ರಿಕೆಟ್ ತರಬೇತಿಯನ್ನು ನೀಡುತ್ತಿದ್ದೇವೆ. ದಿವಂಗತ ವಿಜಯರೆಡ್ಡಿ ಅವರ ತಮ್ಮನಾದ ತಿಪ್ಪಾರೆಡ್ಡಿ ಹಾಗೂ ವಿದ್ಯಾಧರ ಪಾಟೀಲ್, ನಿರಂಜನ ನಾಯಕ್ ಇವರುಗಳು ರಾಯಚೂರು ವಲಯದಿಂದ KPLನಲ್ಲಿ ಭಾಗವಹಿಸಿದ್ದು ಕರ್ನಾಟಕ ಮಹಾರಾಜ ಟ್ರೋಫಿ ಬೆಂಗಳೂರಿಗೆ ನಿರಂಜನ್ ನಾಯಕ್ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾರನಾಥ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು ಹಾಗೂ LVD ಮಹಾವಿದ್ಯಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷ ಪವನ್ ಕುಮಾರ್ ಸುಖಾಣಿ ಅವರು ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಕೆಲವು ಸಂಸ್ಥೆಗಳು ಹಮ್ಮಿಕೊಳ್ಳುತ್ತಿರುವುದು, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಸಂಸ್ಥೆಯು ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲು ಮುಂದೆ ಬರುವುದು ಅನಿವಾರ್ಯವಾಗುತ್ತದೆ ಎಂದರು. Indeed, it's a great job done by all these poor people. Because when you donate blood, you save life. And when you save life, it is like a rebirth, or that life which has been saved will have its own impact on the society. Maybe the person who has been saved would have been done a lot to the society. Mere a packet of blood which was not given to him would have taken his life. And when you donate blood, that blood which saves that life will give back to the society. So there are a lot of things to do, but top of it, I think donation of blood which saves life, which gives life, is which has to be taken by all the organizations in the days to come. Very few people are coming forward to conduct such camps. I request. ಸುಮಾರು 36-37 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಆಗಿನ ಹಿರಿಯರಾದಂಥ ಶಂಕರ್ ಪಾಟೀಲ್, ಅಶೋಕ್, ನಾನು, ಇಜಾಸ್ ಅಲಿ ಅಂತೇಳಿ ಇವರೆಲ್ಲ ಕಲಿತು ಒಂದು ಟೀಮ್, ಸುಜಿತ್ ಬೋರ, ಇವರೆಲ್ಲ ಕಲಿತು ಒಂದು ಟೀಮ್ ಮಾಡಿದ್ವಿ. ಅವಾಗಿನ ಭಾಗದಾಗ ನಾವು KSC ಅಫಿಲಿಯೇಷನ್ ಎಂಬುದು ನಮ್ಗೆ ಗೊತ್ತಿದೆ. ಆ KSC ಅಫಿಲಿಯೇಷನ್ ಮಾಡಿದ್ದಕ್ಕೆ ಇವತ್ತೆಲ್ಲ ನಮ್ಮ ಹುಡುಗರಿಗೆ ಸ್ಟೇಟಲ್ಲಿ, ನ್ಯಾಷನಲಲ್ಲಿ ಆಡುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ನಮ್ಮ ಸುಜಿತ್ ಅವರ ಭಾಳ ಅವ್ರ ಕಾಂಟ್ಯಾಕ್ಟ್, ಆ ಸ್ಟೇಟ್ ಲೆವೆಲಲ್ಲಿ ಆಡಿದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಚಲೋ ಆಗಿತ್ತು. ಎರಡನೇದಾಗಿ ನಮ್ಮ ವಿಜಯರೆಡ್ಡಿ ಅವರ ತಮ್ಮ
ಆತನು ಒಂದು ಒಳ್ಳೆಯ ಕ್ರೀಡಾಪಟು. ಮೊನ್ನೆ ಮಹಾರಾಜ ಕಪ್ಪಲ್ಲಿ ಆಕ್ಷನಲ್ಲಿ ಈಗ IPL ಹೆಂಗಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ KPL ಅಂತ ಆಗ್ತದೆ. KPL ಬಂದು ಮಹಾರಾಜ ಕಪ್ ಅಂತ ಮಾಡಿದ್ದಾರೆ. ಆ ಮಹಾರಾಜ ಕಪ್ಪಿಗೆ ಹುಬ್ಳಿ ಟೀಮಿಗೆ ನಮ್ಮ ವಿಜಯ ರೆಡ್ಡಿ ಅವರ ತಮ್ಮ. ನಾನು ಏನು ಹೆಚ್ಚು ಹೇಳಲ್ಲ. ಈ ರಾಯಚೂರಿನಲ್ಲಿ ಒಂದು ಹೈಟೆಕ್ ಬ್ಲಡ್ ಬ್ಯಾಂಕ್ ಅನ್ನು ನಾವು ವೀರಶೈವ ಕಲ್ಯಾಣ ಮಂಟಪ ಮೊದಲನೇ ಮಾಡಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದನ್ನ ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ರಿ. ವಿಶೇಷವಾಗಿ ನಮ್ಮ ಬ್ಲಡ್ ಬ್ಯಾಂಕಿಂದು ಏನಂದ್ರೆ ನಾವು ನೋ ಎಕ್ಸ್ಚೇಂಜ್, ಯಾರೇ ಬಂದರೂ ಡೈರೆಕ್ಟ್ ಆಗಿ ಬ್ಲಡ್ ಅನ್ನು ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿನೂ ವಿಶೇಷವಾಗಿ ನೋ ಎಕ್ಸ್ಚೇಂಜ್ ಅಂದರೆ ರೂರಲ್ ಏರಿಯಾದವ್ರಿಗೆ, ಯಾಕಂದರೆ ರೂರಲ್ಲಿಂದ ಬಂದಂಥ ಹಳ್ಳಿ ಜನರಿಗೆ ಯಾರು ಹೆಲ್ಪರ್ ಇರಂಗಿಲ್ಲ. ಹೆಲ್ಪರ್ನ ಕರ್ಕೊಂಬರ್ಬೇಕಾದ್ರೆ ಖರ್ಚು ವೆಚ್ಚ, ಬಸ್ ಚಾರ್ಜಸ್ಸು ಮತ್ತು ಅವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಕ್ಕಂಥ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಆದ ಕಾರಣ ನಾವು ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ರೂರಲ್ ಏರಿಯಾದವರಿಗೆ ಕೊಡ್ತಾ ಇದ್ದೀವಿ. ಮತ್ತು ಅಗದಿ ದರ ಭಾಳ ಕಡಿಮೆ ದರದಲ್ಲಿ ಕೊಡ್ತಾ ಇದ್ವಿ. ಇವತ್ತು ನಾಳೆ ಡೆಂಗು ಭಾಳ ಆಗಿದೆ, ಬೇರೆ ಕಡೆ ಎಲ್ಲ 15-20 ಸಾವಿರ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೇವಲ 10,500 ನಾವು SDP ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಎಲ್ಲರೂ ಸದುಪಯೋಗ ಪಡ್ಕೊಳ್ರಿ. ಆಮೇಲೆ ವಿಶೇಷವಾಗಿ ನಾನು ಏನು ಹೇಳ್ಬೇಕಂದ್ರೆ ತಾರನಾ ಶಿಕ್ಷಣ ಸಂಸ್ಥೆಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಬೇಕು. ಯಾಕಂದ್ರೆ ಮೊದಲನೇದಾಗಿ ಮೊನ್ನೆ ವುಮೆನ್ಸ್ ಕಾಲೇಜಲ್ಲಿನೂ ನಾವು ರಕ್ತದಾನ ಶಿಬಿರ ಮಾಡಿದ್ವಿ, ಅಲ್ಲಿನೂ ಯಶಸ್ವಿಯಾಗಿ ಆಯಿತು. ಮೊನ್ನೆ ತಾನೇ ನಾವು LVD ಕಾಲೇಜಲ್ಲಿ ಮಾಡಿದ್ವಿ, ಅಲ್ಲಿ ಯಶಸ್ವಿಯಾಗಿ ಆಯಿತು. ಇವತ್ತು ನಮ್ಮ KCA ಮತ್ತು ಲಾ ಕಾಲೇಜವರು ಜಂಟಿ ಆಶ್ರಯದಲ್ಲಿ ಮಾಡ್ತಾ ಇದ್ದೀರಿ. ಅದ ಕಾರಣ ಅವರಿಗೂ ವಿಶೇಷವಾಗಿ ಹೇಳ್ತೀನಿ, ರಕ್ತದಾನ ಇಟ್ಟುಕೊಂಡಿದ್ದು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಮೊದಲಾಗಿ ವೇದಿಕೆ ಮೇಲೆ ಇದು ರಕ್ತದಾನ ಶಿಬಿರ ಎಷ್ಟು ಮಹತ್ವ ಅನ್ನೋದು ನನಗೆ ಪರ್ಸನಲ್ ಒಂದು ಅನುಭವ. ಈಗ 40-45 ವರ್ಷದಿಂದ ನಮ್ಮ ಬ್ರದರ್ ಕ್ಯಾನ್ಸರ್ಲಿಂದ ಅವನಿಗೆ ತೊಂದರೆಯಲ್ಲಿದೆ. ಅಂಥ ಸಂದರ್ಭದಲ್ಲಿ ನಾವು ವೆಲ್ಲೂರ್ ಹಾಸ್ಪಿಟಲ್, CMC ವೆಲ್ಲೂರ್ ಹಾಸ್ಪಿಟಲಲ್ಲಿ ಆತಗ ಇಲ್ಲಿ ನಾಯಕ್ ಡಾಕ್ಟರ್ ಡಿಟೆಕ್ಟ್ ಮಾಡಿ ಅವ್ರನ್ನ ಅಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ರು. ಅವ್ರಿಗೆ ಆಪ್ರೇಷನ್ ಮಾಡೋ ಪ್ರಸಂಗ ಬಂತು. ಅಂಥ ಸಂದರ್ಭದಲ್ಲಿ ಅಲ್ಲಿ CMC ವೆಲ್ಲೂರ್ ಹಾಸ್ಪಿಟಲ್ ಅಂದರೆ ದೊಡ್ಡ ಹಾಸ್ಪಿಟ್ಲು, ಅಲ್ಲಿ ಬ್ಲಡ್ ಅಲ್ಲಿ ಲೋಕಲ್ನಲ್ಲಿ ಬ್ಲಡ್ ಜನರು ಕೊಡ್ತಿದ್ರೆ ತಗೊಂತಿದ್ದಿಲ್ಲ. ಯಾಕಂದರೆ ಜನರು ರಿಪೀಟ್ ಆಗಿ ಕೊಡೋದಕ್ಕೆ ಅವರು ಅಲ್ಲಿ ಅವ್ರನ್ನ ಪ್ರಿಫರ್ ಮಾಡ್ತಿದ್ದಲ್ಲ. ನಿಮ್ಮ ಪೇಷಂಟ್ ರಿಲೇಟಿವ್ಸ್ ಆರ್ ಫ್ರೆಂಡ್ಸ್ ಕರ್ಕೊಂಡು ಬರ್ರಿ ಅಂತ ಅವ್ರದ್ದು ಅಡ್ವೈಸ್. ಅಂಥ ಸಂದರ್ಭದಲ್ಲಿ ಮತ್ತೆ ಅವರು ತಮಗೆ ಅತ್ಯುತ್ತಮವಾದ ಕೆಲಸ ನಮ್ಮ ವೆಂಕಟರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮೊಟ್ಟ ಮೊದಲ ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂದರೆ ರಾಯಚೂರು ನಗರದಲ್ಲಿ ಪ್ರತಿ ವರ್ಷ ಇಂಥ ರಕ್ತದಾನ ಶಿಬಿರವನ್ನು ಅವರು ಮಾಡ್ತಾ ಬಂದಿದ್ದು ಅವರ ಕೆಲಸಕ್ಕೆ ನಾವು ಶ್ಲಾಘನೆ ಹೇಳಬೇಕು. ರಕ್ತ ಯಾರಿಗೆ ಬೇಕಾಗಿಲ್ಲ. ಯಾಕಂದರೆ ಯಾರೇ ಪೇಷಂಟ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ರಕ್ತದ ಒಂದು ಸ್ಕೇರ್ಸಿಟಿ ಅಂದರೆ ಅವತ್ತು ಜೀವಗಳು ಹೋಗುವಂಥ ಒಂದು ವ್ಯವಸ್ಥೆ ಆ ತುಮಲ ಯುದ್ಧ, ರಕ್ತ ಸಿಗದೇ ಇದ್ದರೆ ಆ ಪ್ರಾಣನ ಹೋಗ್ತದೆ. ಹೀಗಾಗಿ ಅಂಥ ಸಂದರ್ಭಗಳಲ್ಲಿ ಈ ಒಂದು ರಕ್ತನ ಸ್ಟೋರ್ ಮಾಡುವಂಥ ವ್ಯವಸ್ಥೆ ರಾಯಚೂರು ಹೆಡ್ ಕ್ವಾರ್ಟರ್ಸಲ್ಲಿದೆ. ಈಗಾಗಲೇ ನಮ್ಮ ಡಾಕ್ಟರ್ ಮಾತಾಡಿದರು, ಇಲ್ಲ ಅದು ಈ ರಕ್ತದ ಬ್ಯಾಂಕ್ ಅದೇ ಆ್ಯಕ್ಚುಲಿ ಸಿನ್ನೂರಲ್ಲಿಲ್ಲ. ಹೀಗಾಗಿ ಆ ಒಂದು ಕಾರಣ ನಾನು ಬಂದೆ ಇಲ್ಲಿಗೆ ಬ್ಯಾಂಕ್ ಮಾಡ್ತಾ ಇದ್ದೆ. ನೀವು ಬಂದಿದ್ದು ತಾರನಾಥ ಶಿಕ್ಷಣ ಸಂಸ್ಥೆಯ ಕ್ರಿಕೆಟ್ ತಂಡದ ಕೋಚ್ ವಿಜಯ್ ಕುಮಾರ್ ಮಠಮಾರಿ, SCAB ಕಾನೂನು ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯ ಮೃತ್ಯುಂಜಯ ದಾಸನೂರ, SCAB ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪದ್ಮಾಜೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಭಾಗವಹಿಸಿದ ರಕ್ತದಾನಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಅಭಿನಂದಿಸಿದರು. ರಕ್ತದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. LVD ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅರುಣ ಹಿರೇಮಠ ಕಾರ್ಯಕ್ರಮ ನಿರ್ವಹಿಸಿದರು. ಕಾನೂನು ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಸುಂಧರಾ ಪಾಟೀಲ್ ಸ್ವಾಗತಿಸಿ ಸಿಟಿ 11 ತಂಡದ ಕೋಚ್ ರವಿರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಅತಾವುಲ್ಲಾ ಹಾಗೂ ಸಂಸ್ಥೆಯ ಸದಸ್ಯ ಸಂಕೇತ್ S ಮಹೇಶ್, ಶಿವರಾಜ್, ದೇವೇಂದ್ರ, ಅರುಣ್ ಕುಮಾರ್ ಹಾಗೂ ಉಮಾ ಪರಿಟಾಲ, ಡಾಕ್ಟರ್ ವಸುಂಧರಾ ಪಾಟೀಲ್, ಮಲ್ಲಿಕಾರ್ಜುನ, ನಾರಾಯಣಸ್ವಾಮಿ, ಪೂರ್ಣಿಮಾ, ರವಿರಾಜ್, ಸಂಜೀವ್ ನಾಯಕ್, ವೆಂಕಟರೆಡ್ಡಿ, ರಾಹುಲ್, ದಂಡಪ್ಪ ಬಿರಾದರ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಕ್ರಿಕೆಟ್ ತರಬೇತುದಾರರು, ವಿದ್ಯಾರ್ಥಿಗಳು ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ, ವಾರ್ಷಿಕ ಪ್ರಶಸ್ತಿ ಪ್ರದಾನ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಶೀಘ್ರ ಕ್ರಮ, NS ಬೋಸರಾಜು. ಪತ್ರಕರ್ತರು ವೃತ್ತಿ ಪಾವಿತ್ರ್ಯತೆಯೊಂದಿಗೆ ಸತ್ಯದ ಸುದ್ದಿಗೆ ಒತ್ತು ನೀಡಿ, ಹರಿಪ್ರಸಾದ್.
ಪತ್ರಕರ್ತ ನರಸಿಂಗರಾವ್ ಸರ್ಕಿಲ್, ನಾಗತಿಹಳ್ಳಿ ನಾಗರಾಜ ಸೇರಿ ಹಲವರಿಗೆ ಪ್ರಶಸ್ತಿ ಪ್ರದಾನ. ವಿಜಯ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ, ರಕ್ತದಾನ ಮೂಲಕ ಜೀವ ಉಳಿಸಿ ಡಾಕ್ಟರ್ ಶ್ರೀಧರ ರೆಡ್ಡಿ. ಎಲೆಬಿಚ್ಚಾಲಿ ರಾಯರ ಬೃಂದಾವನ ಜಲಾವೃತ, ತುಂಬಿ ಹರಿಯುತ್ತಿರುವ ತುಂಗಭದ್ರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.